ಜೆನೆಸಿಸ್ ಕಂಪನಿಯ 6 ಜನ ಮಾರ್ಸ್ಗೆ ಹೋಗೋಕೆ ರೆಡಿ ಆಗಿರೋದನ್ನ ತೋರಿಸ್ತಾರೆ. ಈ 6 ಜನರನ್ನ ಪರ್ಮನೆಂಟ್ ಆಗಿ ಮಾರ್ಸ್ನಲ್ಲೇ ಇಡ್ಸೋ ಪ್ಲಾನ್ ಜೆನೆಸಿಸ್ತು. ಅವರು ಅಲ್ಲಿ ಇದ್ಕೊಂಡು ಮಾರ್ಸ್ನಲ್ಲಿ ಜೀವನ ಮಾಡಬಹುದಾ ಅಂತ ಟೆಸ್ಟ್ ಮಾಡಬೇಕಿತ್ತು. ಈ ಪ್ಲಾನ್ ವರ್ಕ್ ಆದ್ರೆ ಕಂಪನಿ ಇನ್ನೂ ತುಂಬಾ ಜನರನ್ನ ಮಾರ್ಸ್ಗೆ ಕಳಿಸುತ್ತೆ. ಈ 6 ಜನರ ಜರ್ನಿ ಶುರು ಆಗುತ್ತೆ. 2 ತಿಂಗಳ ತನಕ ಎಲ್ಲಾ ನಾರ್ಮಲ್ ಆಗಿ ನಡೆಯುತ್ತೆ. ಒಂದು ದಿನ ಕ್ರ್ಯೂ ಹೆಡ್ ಸಾರಾಗೆ ಪ್ರೆಗ್ನೆಂಟ್ ಅಂತ ವಿಷಯ ಗೊತ್ತಾಗುತ್ತೆ. ಅವಳಿಗೆ ಈ ವಿಷಯ ಕೇಳಿ ತುಂಬಾ ಖುಷಿಯಾಗುತ್ತೆ. ಆದ್ರೆ ಅರ್ಥ್ನಲ್ಲಿ ಕಂಪನಿಗೆ ಈ ವಿಷಯ ತಿಳಿವಾಗ ತುಂಬಾ ಟೆನ್ಷನ್ ಆಗುತ್ತೆ. ಆ ಜರ್ನಿ ಮಾತ್ರ ನಿಲ್ಲಲ್ಲ. ಸ್ವಲ್ಪ ಟೈಮ್ ಆದ್ಮೇಲೆ ಅವರು ಮಾರ್ಸ್ಗೆ ಹೋಗಿ ಮಿಷನ್ ಶುರು ಮಾಡ್ತಾರೆ. ಸಾರಾಗೆ ಮಗು ಆಗೋ ಟೈಮ್ ಕೂಡ ಬರುತ್ತೆ. ಬೇರೆ ಆಸ್ಟ್ರೋನಾಟ್ಸ್ ಎಲ್ಲ ಸಾರಾಗೆ ಮಗು ಮಾಡಿಸ್ಕೊಡೋಕೆ ಹೆಲ್ಪ್ ಮಾಡ್ತಾರೆ. ಸಾರಾಗೆ ಒಂದು ಗಂಡು ಮಗು ಆಗುತ್ತೆ. ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಲೋ ಗ್ರಾವಿಟಿಯಿಂದ ಸಾರಾಗೆ ಹೆಲ್ತ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಅವಳು ಸತ್ತೋಗ್ತಾಳೆ. ಅರ್ಥ್ನಲ್ಲಿ ಜೆನೆಸಿಸ್ ಟೀಮ್ ಮಗುವಿನ ಮೆಡಿಕಲ್ ರಿಪೋರ್ಟ್ ಚೆಕ್ ಮಾಡ್ತಾರೆ. ಗ್ರಾವಿಟಿಯಿಂದ ಮಗುವಿನ ಮೂಳೆ ಅರ್ಥ್ ಜನರ ತರ ಇಲ್ಲ ಅಂತ ನೋಡ್ತಾರೆ. ಅವನ ಹಾರ್ಟ್ ಕೂಡ ನಾರ್ಮಲ್ ಜನರ ತರ ಇರಲ್ಲ. ಅರ್ಥ್ಗೆ ಕರ್ಕೊಂಡ್ ಬಂದ್ರೆ ಅಟ್ಮಾಸ್ಫಿಯರ್ಗೆ ಅವನು ಬದುಕಲ್ಲ. ಅವನನ್ನ ಮಾರ್ಸ್ನಲ್ಲೇ ಬಿಡ್ಬೇಕಾಗುತ್ತೆ. ಜೆನೆಸಿಸ್ ಕಂಪನಿ ಬಾಸ್ ಮಗುವನ್ನ ಮಾರ್ಸ್ನಲ್ಲೇ ಇಡೋಕೆ ಡಿಸೈಡ್ ಮಾಡ್ತಾನೆ. ಟೈಮ್ ಓಡುತ್ತೆ. 16 ವರ್ಷ ಕಳೆಯುತ್ತೆ. ಆ ಪುಟ್ಟ ಹುಡುಗ ದೊಡ್ಡವನಾಗ್ತಾನೆ. ಅವನ ಹೆಸರು ಗಾರ್ನರ್. ಗಾರ್ನರ್ ಚಿಕ್ಕವನಿದ್ದಾಗ ಇಂದ ತುಂಬಾ ಕಮ್ಮಿ ಜನರ ಜೊತೆ ಇದ್ದ. ಲೈಫ್ನಲ್ಲಿ ಅವನು ನೋಡಿರೋದೇ ಬರೀ ಎಣಿಕೆ ಜನರನ್ನ. ಈ ಚಿಕ್ಕ ಗುಂಪೆ ಅವನ ಪ್ರಪಂಚ ಆಗಿತ್ತು. ಗಾರ್ನರ್ ತುಂಬಾ ಸ್ಮಾರ್ಟ್. ಒಬ್ಬನೇ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾನೆ. ಗಾರ್ನರ್ಗೆ ತನ್ನ ಅಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ. ಅವನಿಗೆ ಅವಳ ಹೆಸರು ಮತ್ತೆ ಮುಖ ಮಾತ್ರ ಗೊತ್ತು. ಬೇರೆ ಏನು ವಿಷಯ ಅವನಿಗೆ ಗೊತ್ತಿಲ್ಲ. ಗಾರ್ನರ್ಗೆ ತಂದೆ ಬಗ್ಗೆ ಕೂಡ ತಿಳ್ಕೋಬೇಕಾಗಿತ್ತು. ಅಲ್ಲಿ ಉತ್ತರ ಕೊಡೋಕೆ ಯಾರೂ ಇಲ್ವೇ ಇಲ್ಲ. ಒಂದು ದಿನ ಗಾರ್ನರ್ಗೆ ಅವರ ಅಮ್ಮ ಲಾಕರ್ ಸಿಗುತ್ತೆ. ಅದನ್ನ ಓಪನ್ ಮಾಡಿ ವಿಷಯ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ. ಆ ಲಾಕರ್ಗೆ ಪಾಸ್ವರ್ಡ್ ಹಾಕಿ ಲಾಕ್ ಮಾಡಿದ್ರು. ಗಾರ್ನರ್ ಟೆಕ್ನಾಲಜಿನಲ್ಲಿ ತುಂಬಾ ಶಾರ್ಪ್ ಇದ್ದಾನೆ. ಅವನು ಪಾಸ್ವರ್ಡ್ ಹ್ಯಾಕ್ ಮಾಡಿ ಲಾಕ್ ಓಪನ್ ಮಾಡ್ತಾನೆ. ಒಳಗಡೆ ಅವನಿಗೆ ಸಾರಾ ಬ್ಯಾಗ್ ಸಿಗುತ್ತೆ. ಬ್ಯಾಗ್ನಲ್ಲಿ ಒಂದು ಹಳೆಯ ಉಂಗುರ, ಪೆನ್ ಡ್ರೈವ್ ಸಿಗುತ್ತೆ. ಗಾರ್ನರ್ ಆ ಡ್ರೈವ್ನ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತಾನೆ. ಅಮ್ಮ ಒಬ್ಬ ಹುಡುಗನ ಜೊತೆ ಬೀಚ್ನಲ್ಲಿ ಇರೋ ವಿಡಿಯೋ ಸಿಗುತ್ತೆ. ಇಬ್ರು ತುಂಬಾ ಮಜಾ ಮಾಡ್ಕೊಂಡ್ ಇದ್ದರು. ಇವಳೇ ನನ್ನ ಅಪ್ಪ ಅಮ್ಮ ಇರ್ಬೇಕು ಅಂತ ಗಾರ್ನರ್ ಅನ್ಕೋತಾನೆ. ವಿಡಿಯೋ ಇಂದ ಫೋಟೋ ತೆಗೆದು ಅವನು ಇಕ್ಕೋತಾನೆ. ಗಾರ್ನರ್ ಬಗ್ಗೆ ಇನ್ನೊಂದು ವಿಷಯ ನಮಗೆ ಗೊತ್ತಾಗುತ್ತೆ. ಗಾರ್ನರ್ ಅರ್ಥ್ನಲ್ಲಿ ತುಲ್ಸಾ ಜೊತೆ ಮಾತಾಡ್ತಾನೆ. ಅವರು ಆನ್ಲೈನ್ ಫ್ರೆಂಡ್ಸ್, ಯಾವಾಗ್ಲೂ ಚಾಟ್ ಮಾಡ್ತಾರೆ. ಒಂದು ದಿನ ನಂಗೆ ಬೋನ್ ಡಿಸೀಸ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ನೀನು ಮನೆ ಬಿಟ್ಟು ಹೊರಗೆ ಬರಲ್ಲ ಅಂತ ತುಲ್ಸಾ ಹೇಳ್ತಾಳೆ. ಇದು ಮನೆ ಅಲ್ಲ, ಪಾರ್ಕ್ ಅವೆನ್ಯೂ ಪೆಂಟ್ಹೌಸ್ ಅಂತ ಗಾರ್ನರ್ ಹೇಳ್ತಾನೆ. ತುಲ್ಸಾ ಇವ ಕಾಮಿಡಿ ಮಾಡ್ತಿದ್ದಾನೆ ಅಂತ ಸುಮ್ನೆ ಆಗ್ತಾಳೆ. ತುಲ್ಸಾ ಪೇರೆಂಟ್ಸ್ ಬದುಕಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವಳು ಫಾಸ್ಟರ್ ಹೋಮ್ನಲ್ಲಿ ವಾಸವಾಗಿದ್ದಾಳೆ. ಕೆಲವು ತಿಂಗಳಿಗೆ ಅವಳ ಮನೆ ಚೇಂಜ್ ಆಗ್ತಾ ಇರುತ್ತೆ. ಯಾರು ಸರಿಯಾಗಿ ನೋಡ್ಕೊಳ್ಳಲ್ಲ. ಅದಕ್ಕೆ ಅವಳು ಶಿಫ್ಟ್ ಆಗ್ತಾಳೆ. ಒಂದು ದಿನ ಗಾರ್ನರ್ ತನ್ನ ರೂಮ್ ಬಿಟ್ಟು ಹೊರಗೆ ಬರ್ತಾನೆ. ಅವನು ಗಾಡಿ ಓಡಿಸುವಾಗ ಅದು ಪಲ್ಟಿ ಹೊಡೆಯುತ್ತೆ. ಆಕ್ಸಿಜನ್ ಪೈಪ್ ಕಟ್ ಆಗಿ ಉಸಿರಾಡೋಕೆ ತೊಂದರೆ ಆಗುತ್ತೆ. ಕೇಂದ್ರ ಅವನ ಹೆಲ್ಪ್ಗೆ ಬರ್ತಾಳೆ. ಕೇಂದ್ರ ಆಸ್ಟ್ರೋನಾಟ್ ಆಗಿದ್ರೂ ಗಾರ್ನರ್ನ ಮಗ ತರ ನೋಡ್ಕೋತಾಳೆ. ಅವನನ್ನ ಒಳಗೆ ಕರ್ಕೊಂಡ್ ಬಂದು ಲಾಕರ್ ಹೇಗೆ ತೆಗೆದೆ ಅಂತ ಕೇಳ್ತಾಳೆ. ನಿಂಗೆ ಪಾಸ್ವರ್ಡ್ ಎಲ್ಲಿಂದ ಸಿಕ್ಕಿತ್ತು ಅಂತ ಕೇಳ್ತಾಳೆ. ನಾನು ಇಲ್ಲಿ ಪುಟ್ಟ ಹುಡುಗನಿಂದ ಇದ್ದೀನಿ, ಈಸಿಯಾಗಿ ತೆಗೆದೆ ಅಂತಾನೆ. ಕೇಂದ್ರ ಈ ವಿಷಯ ಜೆನೆಸಿಸ್ ಹೆಡ್ಗೆ ಹೇಳ್ತಾಳೆ. ಗಾರ್ನರ್ಗೆ ಅರ್ಥ್ಗೆ ಹೋಗೋಕೆ ಆಸೆ ಇದೆ ಅಂತಾಳೆ. ಅಲ್ಲಿ ಜನರನ್ನ ನೋಡ್ಬೇಕು ಅಂತ ಅವನಿಗೆ ಆಸೆ. ನಮ್ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಅವಳು ಹೇಳ್ತಾಳೆ. ಜೆನೆಸಿಸ್ ಬಾಸ್ಗೂ ಇದೇ ಆಸೆ ಇರುತ್ತೆ. ಆದ್ರೆ ಅರ್ಥ್ನಿಂದ ಗಾರ್ನರ್ ಸಾಯ್ಬಹುದು ಅಂತ ಗೊತ್ತಿರುತ್ತೆ. ಅರ್ಥ್ಗೆ ಸೆಟ್ ಆಗೋಕೆ ಸರ್ಜರಿ ಮಾಡೋಣ ಅಂತ ಕೇಂದ್ರ ಹೇಳ್ತಾಳೆ. ಇದು ತುಂಬಾ ರಿಸ್ಕಿ ಬಾಸ್, ಯೋಚನೆ ಮಾಡ್ತಾನೆ. ಹೇಗೋ ಮಾಡಿ ಕೇಂದ್ರ ಒಪ್ಪಿಸ್ತಾಳೆ. ಗಾರ್ನರ್ಗೆ ಸರ್ಜರೀಸ್ ನಡೆಯುತ್ತೆ. ಗಟ್ಟಿ ಆಗೋಕೆ ಬಾಡಿ ಒಳಗೆ ಡ್ರಿಲ್ಸ್ ಹಾಕ್ಸ್ತಾರೆ. ಕೇಂದ್ರ ಎಲ್ಲಾ ರೀತಿ ಹೆಲ್ಪ್ ಮಾಡ್ತಾಳೆ. ಗಾರ್ನರ್ಗೆ ತುಂಬಾ ಖುಷಿ ಆಗುತ್ತೆ. ತುಲ್ಸಾಗೆ ಬೇಗ ಸಿಗ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ತಿಂಗಳು ಟ್ರಾವೆಲ್ ಮಾಡಿ ಆಮೇಲೆ ಸಿಗ್ತೀನಿ ಅಂತಾನೆ. ತುಲ್ಸಾ ಖುಷಿ ಪಟ್ಟು ವೇಟ್ ಮಾಡ್ತೀನಿ ಅಂತಾಳೆ. ತುಂಬಾ ಲೇಟ್ ಮಾಡ್ಬೇಡ, ಮನೆ ಚೇಂಜ್ ಆಗ್ಬೋದು ಅಂತಾಳೆ. ಗಾರ್ನರ್ ಸರಿ ಅಂತಾನೆ. ಎಲ್ಲ ತಯಾರಿಯಾಗಿ ಗಾರ್ನರ್ ಅರ್ಥ್ಗೆ ರೆಡಿ ಆಗ್ತಾನೆ. ಅವರ ಶಿಪ್ ಅರ್ಥ್ ಕಡೆ ಹೊರಡುತ್ತೆ. ದಾರಿ ಮಧ್ಯ ಗಾರ್ನರ್ ಕೇಂದ್ರ ಹತ್ರ ಅಪ್ಪನ ಬಗ್ಗೆ ಕೇಳ್ತಾನೆ. ಅಪ್ಪನ ಹೆಸರು ಗೊತ್ತಿದೆಯಾ ಅಂತ ಕೇಳ್ತಾನೆ. ನಂಗೆ ಏನು ಗೊತ್ತಿಲ್ಲ ಅಂತ ಕೇಂದ್ರ ಹೇಳ್ತಾಳೆ. ಗೊತ್ತಿದ್ದಿದ್ರೆ ಖಂಡಿತ ಹೇಳ್ತಿದ್ದೆ ಅಂತಾಳೆ. ಗಾರ್ನರ್ ಅರ್ಥ್ಗೆ ಬಂದು ಮೆಡಿಕಲ್ ಟೆಸ್ಟ್ಸ್ ತಗೋತಾನೆ. ಟೆಸ್ಟ್ಸ್ ರಿಪೋರ್ಟ್ ಕೆಟ್ಟದಾಗಿ ಬರುತ್ತೆ. ಇದರಿಂದ ಬೇಜಾರಾಗುತ್ತೆ. ಯಾಕಂದ್ರೆ ವಾಪಸ್ ಕಳಿಸ್ತಾರೆ ಅಂತ ಗೊತ್ತಾಗುತ್ತೆ. ಅವರು ವಾಪಸ್ ಕಳ್ಸೋ ಮುಂಚೆ ಓಡಿ ಹೋಗ್ತಾನೆ. ಫ್ರೀ ಆಗಿದ್ದಕ್ಕೆ ತುಂಬಾ ಖುಷಿ ಪಡ್ತಾನೆ. ಗಾರ್ನರ್ ಹೊರಗೆ ಬಂದು ಪ್ರಪಂಚ ನೋಡ್ತಾನೆ. ಜಂಪ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗಲ್ಲ. ಮಾರ್ಸ್ಗಿಂತ ಅರ್ಥ್ನಲ್ಲಿ ಗ್ರಾವಿಟಿ ಜಾಸ್ತಿ. ಮಾರ್ಸ್ನಲ್ಲಿ ಜಂಪ್ ಮಾಡೋಕೆ ಜಾಸ್ತಿ ಫೋರ್ಸ್ ಬೇಕಾಗಿರ್ಲಿಲ್ಲ.
ಸುತ್ತಮುತ್ತ ಎಲ್ಲಾ ಕಡೆ ನೋಡ್ಕೊಂಡು ಓಡಾಡ್ತಾನೆ. ಎಕ್ಕದಂ ಮಳೆ ಬರೋಕೆ ಶುರು ಆಗುತ್ತೆ. ಗಾರ್ನರ್ ಬಿಟ್ಟು ಎಲ್ಲರೂ ಒಳಗೆ ಓಡ್ತಾರೆ. ಅವನು ಮಳೆ ನೋಡ್ತಿರೋದು ಅದೇ ಮೊದಲು. ಅವನಿಗೆ ಸರ್ಪ್ರೈಸ್ ಮತ್ತೆ ಖುಷಿ ಆಗುತ್ತೆ. ಗಾರ್ನರ್ ಬಸ್ ಹತ್ಕೊಂಡು ತುಲ್ಸಾ ಮೀಟ್ ಮಾಡೋಕೆ ಹೋಗ್ತಾನೆ. ಜೆನೆಸಿಸ್ ಹೆಡ್ ಮತ್ತೆ ಕೇಂದ್ರ ಅವನನ್ನ ಹುಡುಕ್ತಾರೆ. ಅವನು ತುಲ್ಸಾ ಹತ್ರ ಹೋಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಗಾರ್ನರ್ನ ಹಿಡಿಯೋಕೆ ಅವರು ತುಲ್ಸಾ ಹತ್ರ ಹೋಗ್ತಾರೆ. ಅವನನ್ನ ವಾಪಸ್ ಮಾರ್ಸ್ಗೆ ಕರ್ಕೊಂಡ್ ಹೋಗ್ಬೇಕು. ಗಾರ್ನರ್ಗೆ ತುಲ್ಸಾ ಬಿಟ್ರೆ ಯಾರೂ ಗೊತ್ತಿಲ್ಲ, ಸೊ ಅಲ್ಲಿ ಹೋಗ್ತಾನೆ ಅಂತ ಗೊತ್ತು. ಗಾರ್ನರ್ ತುಲ್ಸಾ ಕಾಲೇಜ್ಗೆ ಬರ್ತಾನೆ. ತನ್ನ ವಯಸ್ಸಿನ ಮಕ್ಕಳನ್ನ ನೋಡಿ ಖುಷಿಯಾಗುತ್ತೆ. ತುಲ್ಸಾನ ಹುಡುಕಿ ಕಂಡು ಹಿಡೀತಾನೆ. ಅವಳು ಲಾಕರ್ ಇಂದ ಏನೋ ತೆಗಿತಿದ್ದಾಳೆ. ಅವನು ಅವಳನ್ನ ಕೂಗ್ತಾನೆ. ಅವನನ್ನ ನೋಡಿ ತುಲ್ಸಾಗೆ ಶಾಕ್ ಆಗುತ್ತೆ. ಅವನು ಬರ್ತಾನೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ಅವಳು ಒಂದು ಸ್ಲ್ಯಾಪ್ ಮಾಡ್ತಾಳೆ. ಗಾರ್ನರ್ ಶಾಕ್ ಆಗಿ ಯಾಕೆ ಹೊಡೆದೆ ಅಂತ ಕೇಳ್ತಾನೆ. 7 ತಿಂಗಳಿಂದ ಮಿಸ್ಸಿಂಗ್ ಆಗಿದ್ದೆ ಅಂತ ತುಲ್ಸಾ ಹೇಳ್ತಾಳೆ. ನಾನು ಸ್ಪೆಷಲ್ ಟ್ರಿಪ್ನಲ್ಲಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ ಅಂತಾನೆ. ತುಂಬಾ ಇಮೇಲ್ಸ್ ಕಳ್ಸಿದ್ದೆ, ರಿಪ್ಲೈ ಬರ್ಲಿಲ್ಲ ಅಂತಾಳೆ. ಟ್ರಿಪ್ನಲ್ಲಿ ರಿಪ್ಲೈ ಮಾಡೋಕೆ ಆಗ್ಲಿಲ್ಲ ಅಂತಾನೆ. ಈಗ ನಿನ್ನ ಮೀಟ್ ಮಾಡೋಕೆ ಬಂದಿದ್ದೀನಿ ಅಂತಾನೆ. ತುಲ್ಸಾ ಸರಿ ಅಂತಾಳೆ. ಕ್ಲಾಸ್ಗೆ ಹೋಗ್ತಾಳೆ, ಇಲ್ಲೇ ಇರು ಅಂತಾಳೆ. ಗಾರ್ನರ್ ಅವಳ ಹಿಂದೆ ಕ್ಲಾಸ್ಗೆ ಹೋಗ್ತಾನೆ. ಟೀಚರ್ ಗಾರ್ನರ್ನ ನೋಡ್ತಾರೆ. ಹೊಸ ಸ್ಟೂಡೆಂಟ್ ಅನ್ಕೊಂಡು ಒಳಗೆ ಬರೋಕೆ ಹೇಳ್ತಾರೆ. ಹಿಂದೆ ಕೂತ್ಕೊಳ್ಳೋಕೆ ಹೇಳ್ತಾರೆ. ಗಾರ್ನರ್ ಸುಮ್ನೆ ಕೂತ್ಕೊಳ್ತಾನೆ. ಟೆಲಿಗ್ರಾಮ್ ಫೋನೋಗ್ರಾಮ್ ಲೈಟ್ ಬಲ್ಬ್ ಯಾರ್ ಮಾಡಿದು ಅಂತ ಟೀಚರ್ ಕೇಳ್ತಾರೆ. ಥಾಮಸ್ ಎಡಿಸನ್ ಅಂತ ತುಲ್ಸಾ ಹೇಳ್ತಾಳೆ. ಎಡಿಸನ್ ಲೈಫ್ ಬಗ್ಗೆ ಏನ್ ಗೊತ್ತು ಅಂತ ಕೇಳ್ತಾರೆ. ಹಿಂದೆ ಒಬ್ಬ ಸ್ಟೂಡೆಂಟ್ ಎಡಿಸನ್ ಕೂಲ್ ಆಗಿದ್ದ ಅಂತಾನೆ. ಅವನು ಕೂಲ್ ಆಗಿರ್ಲಿಲ್ಲ ಅಂತ ಗಾರ್ನರ್ ಹೇಳ್ತಾನೆ. ಐಡಿಯಾ ಕದಿಯುತ್ತಿದ್ದ ಕೆಟ್ಟ ಮನುಷ್ಯ ಅಂತಾನೆ. ಆನ್ಸರ್ ಕೇಳಿ ಎಲ್ಲರಿಗೂ ಇಂಪ್ರೆಸ್ ಆಗುತ್ತೆ. ಕ್ಲಾಸ್ ಮುಗಿಯುತ್ತೆ. ನಿಜ ಹೇಳು ಅಂತ ತುಲ್ಸಾ ಕೇಳ್ತಾಳೆ. ನಾನು ಮಾರ್ಸ್ನಿಂದ ಬಂದಿದ್ದೀನಿ ಅಂತಾನೆ. ನಿಜ ಹೇಳ್ತಿದೀಯಾ ಅಂತ ತುಲ್ಸಾ ಕೇಳ್ತಾಳೆ. ಗಾರ್ನರ್ ಹೌದು ಅಂತಾನೆ. ತುಲ್ಸಾಗೆ ನಂಬಿಕೆ ಬರಲ್ಲ. ನಾನ್ ಪುಟ್ಟ ಹುಡುಗ ಇದ್ದಾಗ ಅಮ್ಮ ಸತ್ತೋದ್ರು ಅಂತಾನೆ. ತಂದೆ ಯಾರು ಅಂತ ಗೊತ್ತಿಲ್ಲ. ಅಪ್ಪನ ಹುಡುಕೊಂಡ್ ಬಂದಿದ್ದೀನಿ. ಇಲ್ಲಿ ನಿಂಗೆ ಬಿಟ್ರೆ ಯಾರೂ ಗೊತ್ತಿಲ್ಲ ಅಂತಾನೆ. ಅಪ್ಪನ ಫೋಟೋ ತೋರ್ಸ್ತಾನೆ. ಅವ್ರನ್ನ ಹುಡುಕ್ಲೇಬೇಕು ಅಂತಾನೆ. ತುಲ್ಸಾ ಹೆಲ್ಪ್ ಮಾಡೋಕೆ ಒಪ್ಪಿಕೊಳ್ತಾಳೆ. ಬೈಕ್ನಲ್ಲಿ ಮನೆಗೆ ಕರ್ಕೊಂಡ್ ಹೋಗ್ತಾಳೆ. ಮನೆಯಿಂದ ಸ್ವಲ್ಪ ದುಡ್ಡು ತೆಗಿತಾಳೆ. ಜೆನೆಸಿಸ್ ಹೆಡ್ ಮತ್ತೆ ಕೇಂದ್ರ ಅಲ್ಲಿ ಬರ್ತಾರೆ. ನಮ್ ಜೊತೆ ಬೈಲದ್ರೆ ಹುಷಾರ್ ತಪ್ಪುತ್ತೀಯ ಅಂತ ಕೇಂದ್ರ ಹೇಳ್ತಾಳೆ. ಗಾರ್ನರ್ ಬರಲ್ಲ ಅಂತಾನೆ. ನಾನ್ ಅಪ್ಪನ ಹುಡುಕ್ಬೇಕು ಅಂತಾನೆ. ಅವನು ಓಡಿ ಹೋಗ್ತಾನೆ. ಜೆನೆಸಿಸ್ ಹೆಡ್ ಮತ್ತೆ ಕೇಂದ್ರ ಹಿಂದೆ ಹೋಗ್ತಾರೆ. ಇನ್ನು ಹಿಡಿಯೋಕೆ ಹೋಗ್ತಿದ್ದರು. ತುಲ್ಸಾ ಫೀಲ್ಡ್ ಇಂದ ಪ್ಲೇನ್ ತಗೊಂಡು ಹಾರಿಸ್ತಾಳೆ. ಅವಳಿಗೆ ಸರಿಯಾಗಿ ಹಾರ್ಸೋಕೆ ಬರಲ್ಲ. ಗಾಳಿಯಲ್ಲಿದ್ದಾಗ ಫ್ಯೂಲ್ ಖಾಲಿ ಆಗುತ್ತೆ. ಸರಿಯಾಗಿ ಲ್ಯಾಂಡ್ ಮಾಡೋಕೆ ಆಗಲ್ಲ. ಪ್ಲೇನ್ ವೇರ್ಹೌಸ್ಗೆ ಗುದ್ದೋಬ ಹಂಗೆ ಇರುತ್ತೆ. ಗುದ್ದೋಕು ಮುಂಚೆ ತುಲ್ಸಾ ಗಾರ್ನರ್ ಜಾರ್ಬಿಡ್ತಾರೆ. ಪ್ಲೇನ್ ಗುದ್ದಿ ಬ್ಲಾಸ್ಟ್ ಆಗುತ್ತೆ. ಜೆನೆಸಿಸ್ ಹೆಡ್ ಬ್ಲಾಸ್ಟ್ ನೋಡಿ ಭಯಪಡ್ತಾನೆ. ಕ್ರಾಶ್ಗೂ ಮುಂಚೆ ಹಾರಿದ್ರು ಅಂತ ನೋಡ್ತಾನೆ. ಗಾರ್ನರ್ ತುಲ್ಸಾ ಓಡಿ ಹೋಗ್ತಾರೆ. ಕಾರ್ ರೆಂಟ್ಗೆ ತಗೊಂಡು ಜರ್ನಿ ಶುರು ಮಾಡ್ತಾರೆ. ಅರ್ತ್ ಮೇಲೆ ಎಲ್ಲ ನೋಡಿ ಗಾರ್ನರ್ಗೆ ಖುಷಿ. ಕುದುರೆ ನೋಡಿ ಮೊದ್ಲ ಬಾರಿ ಭಯಪಡ್ತಾನೆ. ತುಲ್ಸಾಗೆ ಅವನ ಬಿಹೇವಿಯರ್ ನೋಡಿ ಸರ್ಪ್ರೈಸ್ ಆಗುತ್ತೆ. ಅವನು ಮಾರ್ಸ್ನಿಂದ ಬಂದ ಅಂತ ಅವಳು ಇನ್ನೂ ನಂಬಿಲ್ಲ. ಅವರು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಗಾರ್ನರ್ ಅಪ್ಪನ ಫೋಟೋ ತೋರ್ಸ್ತಾನೆ. ಅದ್ರಲ್ಲಿ ಹೆಸರು ಅಡ್ರೆಸ್ ಇರಲ್ಲ. ಸಿದ್ಧ ರಿಂಗ್ ಗಾರ್ನರ್ಗೆ ನೆನಪಿಗೆ ಬರುತ್ತೆ. ರಿಂಗ್ ಹಳೆಯದು ಮತ್ತೆ ಯುನಿಕ್ ಆಗಿತ್ತು. ತುಲ್ಸಾ ಆನ್ಲೈನ್ನಲ್ಲಿ ಸರ್ಚ್ ಮಾಡಿ ಜುವೆಲರ್ನ ಹುಡುಕ್ತಾಳೆ. ಅಡ್ರೆಸ್ ಹುಡುಕಿ ಅಲ್ಲಿಗೆ ಹೋಗೋಕೆ ಡಿಸೈಡ್ ಮಾಡ್ತಾರೆ. ಕೇಂದ್ರಾಗೆ ಡಾಕ್ಟರ್ ಇಂದ ಕಾಲ್ ಬರುತ್ತೆ. ಗಾರ್ನರ್ ಮೆಡಿಕಲ್ ರಿಪೋರ್ಟ್ ಸರಿಯಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಗ್ರಾವಿಟಿನ ಅವನ ಹಾರ್ಟ್ ತಡೆಯಲ್ಲ. ಬೇಗ ಅರ್ಥ ಬಿಡ್ಬೇಕು, ಇಲ್ಲದ್ರೆ ಸತ್ತೋಗ್ತಾನೆ. ಜೆನೆಸಿಸ್ ಹೆಡ್ ಮತ್ತೆ ಕೇಂದ್ರ ಭಯಪಟ್ಟು ಅವನನ್ನ ಹುಡುಕ್ತಾರೆ. ಗಾರ್ನರ್ ತುಲ್ಸಾ ಜೊತೆ ಮಜಾ ಮಾಡ್ತಾರೆ. ಬಟ್ಟೆ ತಗೊಂಡು ಆ ಅಡ್ರೆಸ್ಗೆ ಹೊರಡ್ತಾರೆ. ಜುವೆಲರ್ನ ಮೀಟ್ ಮಾಡ್ತಾರೆ. ಬಿಲ್ನಲ್ಲಿ ಅಡ್ರೆಸ್ ಇರೋದು ತೋರ್ಸ್ತಾನೆ. ಆ ಅಡ್ರೆಸ್ಗೆ ಹೊರಡ್ತಾರೆ. ದಾರಿಲಿ ಗಾರ್ನರ್ಗೆ ಹುಷಾರ್ ತಪ್ಪುತ್ತೆ. ಮೂಗಲ್ಲಿ ರಕ್ತ ಬಂದು ಫೇಂಟ್ ಆಗ್ತಾನೆ. ತುಲ್ಸಾ ಭಯಪಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಡಾಕ್ಟರ್ಸ್ ಚೆಕ್ ಮಾಡ್ತಾರೆ. ಹಾರ್ಟ್ ಮತ್ತೆ ಬೋನ್ಸ್ ಬೇರೆ ತರ ಇದೆ ಅಂತ ಸರ್ಪ್ರೈಸ್ ಆಗ್ತಾರೆ. ಇವ ಮಾರ್ಸ್ನವನೇ ಅಂತ ತುಲ್ಸಾಗೆ ಈಗ ನಂಬಿಕೆ ಬರುತ್ತೆ. ಗಾರ್ನರ್ ಎಚ್ಚರಾಗುತ್ತೆ. ನಾವು ಹೋಗ್ಬೇಕು ಅಂತ ಹೇಳ್ತಾನೆ. ನಿಂಗೆ ಹೆಲ್ಪ್ ಬೇಕು ಅಂತ ತುಲ್ಸಾ ಹೇಳ್ತಾಳೆ. ಇವ್ರು ನಂಗೆ ಹೆಲ್ಪ್ ಮಾಡಕ್ಕಾಗಲ್ಲ ಅಂತಾನೆ. ಅರ್ಥ ಇಷ್ಟ ಆದ್ರೂ ಅದು ಅವನಿಗೆ ಸೂಟ್ ಆಗಲ್ಲ. ಇಲ್ಲಿದ್ರೆ ಅಪ್ಪನ ಮೀಟ್ ಮಾಡೋಕ್ಕಾಗಲ್ಲ ಅಂತಾನೆ. ತುಲ್ಸಾ ಅರ್ಥ ಮಾಡ್ಕೊಂಡು ಹೊರಡ್ತಾಳೆ. ಅವರು ಹೋದ್ಮೇಲೆ ಜೆನೆಸಿಸ್ ಟೀಮ್ ಬರ್ತಾರೆ. ಬಿಲ್ನಲ್ಲಿ ಇದ್ದ ಅಡ್ರೆಸ್ಗೆ ಇಬ್ರು ಹೋಗ್ತಾರೆ. ಮನೆ ಮತ್ತೆ ಫೋಟೋನಲ್ಲಿ ಇದ್ದ ಮನುಷ್ಯ ಸಿಗ್ತಾನೆ. ಗಾರ್ನರ್ ಖುಷಿ ಪಟ್ಟು ಅಪ್ಪ ಸಿಕ್ಕಿದ ಅನ್ಕೋತಾನೆ. ನೀವ್ರು ಯಾರು ಅಂತ ಮನುಷ್ಯ ಕೇಳ್ತಾನೆ. ಅಮ್ಮ ಮತ್ತೆ ಆ ಮನುಷ್ಯ ಇರೋ ಫೋಟೋ ತೋರ್ಸ್ತಾನೆ. ಮನುಷ್ಯ ಎಮೋಷನಲ್ ಆಗ್ತಾನೆ. ಈ ಫೋಟೋ ಹೇಗೆ ಸಿಕ್ಕಿತ್ತು ಅಂತ ಕೇಳ್ತಾನೆ. ಸಾರಾ ನನ್ನ ಅಮ್ಮ ನನ್ನ ಹೆರುವಾಗ ಸತ್ತೋದ್ರು ಅಂತಾನೆ.
ಅತ್ತು ಸಾರಾ ಸಾವು ಒಂದು ಆಕ್ಸಿಡೆಂಟ್ ಅಂತಾನೆ. ಅವಳು ನನ್ನ ಅಮ್ಮ, ನೀನು ನನ್ನ ಅಪ್ಪ ಅಂತಾನೆ. ಆ ಮನುಷ್ಯಂಗೆ ಕೋಪ ಬರುತ್ತೆ. ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತಾನೆ. ತುಲ್ಸಾ ಫೋನ್ ಕಿಕ್ಕೋತಾಳೆ. ಗಾರ್ನರ್ ತುಂಬಾ ದೂರ ಇಂದ ಬಂದಿದ್ದಾನೆ ಅಂತಾಳೆ. ನಾನು ತಂದೆ ಅಲ್ಲ ಅಂತ ಆ ಮನುಷ್ಯ ಹೇಳ್ತಾನೆ. ಹಂಗಾದ್ರೆ ನೀನು ಯಾರು ಅಂತ ತುಲ್ಸಾ ಕೇಳ್ತಾಳೆ. ಸಾರಾ ನನ್ನ ತಂಗಿ ಆಗ್ಬೇಕು ಅಂತಾನೆ. ತುಲ್ಸಾಗೆ ಸರ್ಪ್ರೈಸ್ ಆಗುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಗಾರ್ನರ್ ಇರಲ್ಲ. ಹೊರಗೆ ಓಡಿ ಬರ್ತಾಳೆ. ಗಾರ್ನರ್ ಓಷನ್ ಕಡೆ ನಡ್ಕೊಂಡು ಹೋಗ್ತಿರ್ತಾನೆ. ಅವನನ್ನ ನಿಲ್ಲಿಸೋಕೆ ಟ್ರೈ ಮಾಡ್ತಾಳೆ. ನನ್ನನ್ನು ಬಿಟ್ಟುಬಿಡು, ನಾನು ಸಾಯ್ಬೇಕು ಅಂತಾನೆ. ಅವನು ನಿನ್ನ ಅಂಕಲ್ ಅಷ್ಟೇ ಅಂತ ತುಲ್ಸಾ ಹೇಳ್ತಾಳೆ. ಅದು ಏನು ವಿಷಯ ಅಲ್ಲ ಅಂತಾನೆ. ಅಮ್ಮ ಇಲ್ಲಿದ್ರು ಫೀಲ್ ಆಗ್ತಿದೆ ಅಂತಾನೆ. ಅರ್ಥನಲ್ಲೇ ಸಾಯ್ಬೇಕು ಅಂತ ಇಷ್ಟಪಡ್ತಾನೆ. ಒಳಗೆ ಹೋಗ್ತಾನೆ. ತುಲ್ಸಾ ಹೊರಗೆ ಎಳೆಯೋಕೆ ಟ್ರೈ ಮಾಡ್ತಾಳೆ. ಇನ್ನೂ ಆಳದಲ್ಲಿ ಮುಳುಗ್ತಾನೆ. ಜೆನೆಸಿಸ್ ಹೆಡ್ ಮತ್ತೆ ಕೇಂದ್ರ ಬರ್ತಾರೆ. ಗಾರ್ನರ್ನ ಹೊರಗೆ ತೆಗೆಯೋಕೆ ಹೆಲ್ಪ್ ಮಾಡ್ತಾರೆ. ಗಾರ್ನರ್ ಕಂಡೀಷನ್ ತುಂಬಾ ಕೆಟ್ಟದಾಗಿ ಇರುತ್ತೆ. ಅವನನ್ನ ಎಚ್ಚರಿಸೋಕೆ ನೋಡ್ತಾರೆ. ಜೆನೆಸಿಸ್ ಹೆಡ್ ಹತ್ರ ಅಮ್ಮ ಬಗ್ಗೆ ಕೇಳ್ತಾನೆ. ಅವಳು ಒಳ್ಳೆಯವಳು ಮತ್ತೆ ಫಿಯರ್ಲೆಸ್ ಆಗಿದ್ದಳು ಅಂತಾನೆ. ಆ ಮನುಷ್ಯನ ಕಣ್ಣಲ್ಲಿ ನೀರು ನೋಡ್ತಾನೆ. ನೀವೇ ನನ್ನ ತಂದೆಯನ್ನ ಅಂತ ಕೇಳ್ತಾನೆ. ಜೆನೆಸಿಸ್ ಹೆಡ್ ಹೌದು ಅಂತ ತಲೆ ಆಡಿಸ್ತಾನೆ. ಗಾರ್ನರ್ಗೆ ತುಂಬಾ ಖುಷಿ ಆಗುತ್ತೆ. ಆಂಬ್ಯುಲೆನ್ಸ್ನಲ್ಲಿ ಏರ್ಪೋರ್ಟ್ಗೆ ಹೋಗ್ತಾರೆ. ಗ್ರಾವಿಟಿಯಿಂದ ದೂರ ಹೋಗೋಕೆ ಸ್ಪೆಷಲ್ ಪ್ಲೇನ್ನಲ್ಲಿ ಕೂರ್ಸ್ತಾರೆ. ಎಷ್ಟು ಮೇಲೆ ಹೋಗ್ತಾನೋ ಅಷ್ಟು ಬೇಗ ಸರಿ ಆಗ್ತಾನೆ. ಪೈಲಟ್ ಇನ್ನೂ ಮೇಲೆ ಹೋಗಲ್ಲ. ಗಾರ್ನರ್ ಅಪ್ಪನಿಗೆ ಟೆನ್ಷನ್ ಆಗುತ್ತೆ. ಪೈಲಟ್ ಸೀಟ್ ತಗೊಂಡು ಪ್ಲೇನ್ ಹಾರ್ಸೋಕೆ ಶುರು ಮಾಡ್ತಾನೆ. ಗ್ರಾವಿಟಿ ಬಿಟ್ಟು ಹೋಗ್ಬಾರ್ದು, ಆದ್ರೆ ಮಗನ್ನ ಉಳಿಸ್ಬೇಕಿತ್ತು. ಫುಲ್ ಸ್ಪೀಡ್ನಲ್ಲಿ ಗ್ರಾವಿಟಿ ಹೊರಗೆ ಹಾರಿಸ್ತಾನೆ. ಎಲ್ಲರೂ ಫ್ಲೋಟ್ ಆಗೋಕೆ ಶುರು ಆಗ್ತಾರೆ. ಗಾರ್ನರ್ಗೆ ಸ್ವಲ್ಪ ಆರಾಮ್ ಆಗುತ್ತೆ. ಮಾರ್ಸ್ಗೆ ಕಳ್ಸೋಕೆ ರೆಡಿ ಮಾಡಲು ಅರ್ಕೆ ವಾಪಸ್ ಬರ್ತಾರೆ. ಗಾರ್ನರ್ಗೆ ಖುಷಿ ಮತ್ತೆ ಬೇಜಾರು ಎರಡೂ ಆಗುತ್ತೆ. ಏನ್ ಮಾಡ್ಬೇಕಿತ್ತು ಅದನ್ನ ಮಾಡಿದ್ದ. ಅಪ್ಪ ತುಲ್ಸಾ ಕೇಂದ್ರಾನ ಬಿಟ್ಟೋಗೋಕೆ ಬೇಜಾರಾಗುತ್ತೆ. ಆದ್ರೆ ಹೆಲ್ತ್ಗೋಸ್ಕರ ಮಾರ್ಸ್ನಲ್ಲೇ ಇರ್ಬೇಕು. ಗಾರ್ನರ್ನ ಮಾರ್ಸ್ಗೆ ವಾಪಸ್ ಕಳಿಸ್ತಾರೆ. ಗಾರ್ನರ್ ಮತ್ತೆ ಮಾರ್ಸ್ನಲ್ಲೇ ಇರ್ತಾರೆ. ತುಲ್ಸಾ ಜೊತೆ ಆನ್ಲೈನ್ನಲ್ಲಿ ಮಾತಾಡ್ತಾನೆ. ಕೇಂದ್ರ ತುಲ್ಸಾನ ನೋಡೋಕೆ ಹೋಗ್ತಾಳೆ. ನಾನು ರಿಟೈರ್ ಆಗಿದ್ದೀನಿ ಅಂತ ಕೇಂದ್ರ ಹೇಳ್ತಾಳೆ. ನಿನ್ನ ದತ್ತಿಗೆ ತಗೊಳ್ತೀನಿ ಅಂತಾಳೆ. ತುಲ್ಸಾಗೆ ತುಂಬಾ ಖುಷಿ ಆಗುತ್ತೆ. ಕೇಂದ್ರ ತುಲ್ಸಾನ ಟ್ರೈನಿಂಗ್ ಪ್ರೋಗ್ರಾಂಗೆ ಸೇರಿಸ್ತಾಳೆ. ತುಲ್ಸಾಗೆ ಮಾರ್ಸ್ಗೆ ಹೋಗಿ ಗಾರ್ನರ್ ಮೀಟ್ ಮಾಡ್ಬೇಕು. ಮುಂದಿನ ಸೀನ್ನಲ್ಲಿ ಗಾರ್ನರ್ ಅಪ್ಪ ಮಾರ್ಸ್ನಲ್ಲಿ ಇರ್ತಾರೆ. ಗಾರ್ನರ್ನ ನೋಡೋಕೆ ಬಂದಿರ್ತಾರೆ. ಅಪ್ಪನ ಜೊತೆ ಇರೋದಕ್ಕೆ ಗಾರ್ನರ್ಗೆ ಖುಷಿ ಆಗುತ್ತೆ. ಮೂವಿ ಮುಗಿಯುತ್ತೆ. Please like and subscribe.